ಆ ಅಪರೂಪವಾಗಿರ್ತಕ್ಕಂಥ ಮಾತುಗಳು ವಚನವಾಗಿ ನಮ್ಮೆಲ್ಲರ ಬದುಕಿಗೆ ಸುಗಂಧವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ಯಾವ. ಅದಕ್ಕೆ ಅಂಥ ಮಹಾತ್ಮರ ಮಾತುಗಳನ್ನು ಕೇಳಿದಾಗ ಮನಸ್ಸೆಂಬ ಹೂವು ಅರಳುತ್ತತೆ ಅಂತ ಅರಳುತ್ತದೆ. ಆ ಮನಸ್ಸು ಅಂತಕ್ಕಂಥದ್ದು ಅರಳಲಿಕ್ಕೆ ಆರಂಭ ಆಯ್ತಂದ್ರೆ ಪುಣ್ಯಾತ್ಮರ ಕಣ್ಣೊಳಗೆ ಸೌಂದರ್ಯ ತುಂಬಲಿಕ್ಕೆ ಪ್ರಾರಂಭ ಆಗ್ತದೆ. ಮೂಗಿನೊಳಗ ಸುಗಂಧ ಸೂಸಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ಶಾಲೆ ಕಲಿತವ್ರಿರ್ಲಿ ಕಲಿದವ್ರು ಇರಲಿ, ಅರಳಿದ ಮನಸ್ಸ ತೆರೆದ ಹೃದಯ ಇತ್ತು ಅಂದ್ರೆ ಜೀವನ ದರ್ಶನ ಆಗ್ಲಿಕ್ಕೆ ಎರಡು ಮಾತಿಲ್ಲ ಅಂತ ಬರೀತಾರೆ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಇವತ್ತು ಚಿಂತನೆ ಮಾಡ್ತಕ್ಕಂಥ ವಿಷಯ ಈ ಜೀವನ ಸಾಗರವನ್ನು ದಾಟಲಿಕ್ಕೆ, ಭವಸಾಗರವನ್ನು ದಾಟಲಿಕ್ಕೆ ದೋಣಿ ಯಾವುದು? ಆಕಾಶದಾಗ ಹಾರಬೇಕಾದ್ರೆ ವಿಮಾನ ಬೇಕು, ಹೆಲಿಕಾಪ್ಟರ್ ಬೇಕು ಅಂತೀವಿ ನಾವು, ಹೌದಿಲ್ಲ? ಹಂಗ ಬಂಧುಗಳೇ, ನದಿ ದಾಟಬೇಕಾಗಿತ್ತಂದ್ರೆ, ಸಮುದ್ರ ದಾಟಬೇಕಾಗಿತ್ತಂದ್ರೆ ಏನೇನೋ ಸಾಹಿತ್ಯಗಳು ಹೇಳ್ತೀವಿ. ಹಂಗ ಭವಸಾಗರವನ್ನು ದಾಟಬೇಕಾಗಿತ್ತಂದ್ರೆ ಯಾವ ವಸ್ತುದಿಂದ, ಯಾವ ಸಾಧನದಿಂದ ನಾವು ದಾಟಲಿಕ್ಕೆ ಸಾಧ್ಯದ? ಮತ್ತ ಆ ಸಾಧನವನ್ನು ಬಳಸಿ ಎಷ್ಟು ಜನ ಪೂರ್ವಜರು ದಾಟಿ ಹೋಗ್ಯಾರ? ಭವಸಾಗರ ದಾಟೋದದ, ಜನಸಾಗರ ಜಲಸಾಗರ ಇವೆಲ್ಲ ಸರಳದ, ಆದರೆ ಭವಸಾಗರ ದಾಟೋದು ಬಹಳ ಕಠಿಣದ. ಆ ಒಂದು ಪುಣ್ಯಾತ್ಮರ ಜೀವನ ಸಾಗರವನ್ನು ದಾಟಿಸುವುದಕ್ಕೆ ದೋಣಿ ಯಾವುದು, ದೋಣಿ ಯಾವುದು ಅಂತ ಕೇಳಿದ್ರೆ ಸಜ್ಜನರ ಸಂಘ ಅಂತ ಕರೀತಾರೆ. ಜೀವನ ಸಾಗರವನ್ನು ದಾಟಿಸಲಿಕ್ಕೆ ದೋಣಿ ಯಾವುದು ಅಂತ ಕೇಳಿದ್ರೆ ಪುಣ್ಯಾತ್ಮರ ಸಜ್ಜನರ ಸಂಘ ಅಂತ ಕರೀತಾರೆ. 3,99,999 ಯಮಡಿಯನ್ನ ತಿರುಗಿ ಅರಿವಿನ ಜನ್ಮ ಅಂತ ಕರೆದಾರ, ಶ್ರೇಷ್ಠ ಜನ್ಮ ಅಂತ ಕರೆದಾರ. ಮಾನವ ಜನ್ಮ ದೊಡ್ಡದ ಹುಚ್ಚಪ್ಪಗಳರಿ, ಹಾನಿ ಮಾಡಿಕೊಳ್ಳಬೇಡ್ರಿ ಅಂತ ಹೇಳ್ಯಾರ, ಹೌದಿಲ್ರಿ? ನರಜನ್ಮದಿಂದ ಏಹದೊಳು ಮಿಗಿಲುಂಟೆ ಅಂತ ಕೂಡ ಬರೆದಾರ. ಬಂಧುಗಳೇ, ಬಹಳ ದೊಡ್ಡದದ, ಬಹಳ ಶ್ರೇಷ್ಠದ. ಹೆಂಗ ದೊಡ್ಡದೈತಿ ಅಂತೀರಿ ನೀವು? ನಿಮ್ಮ ಕೈಲೇ ಮಳ ಹಾಕಿ ನೋಡಿದಾಗ 3.5 ಮೊಳನ ಅದೀವ್ರಿ. ಆಣಿ ನಿಮ್ಗಿಂತ ದೊಡ್ಡದದು, ಡೈನೋಸಾರ್ ನಿಮ್ಗಿಂತ ದೊಡ್ಡದದು. ಮತ್ತು ಮನುಷ್ಯ ಜನ್ಮ ದೊಡ್ಡದಂತ ಹೆಂಗೆ ಹೇಳಿದ್ರು? ಕೊನೆಯದಾಗಿರ್ತಕ್ಕಂಥ ಅರುವಿನ ಜನ್ಮ ಅಂತ ಇಟ್ಟಾನ ಪರಮಾತ್ಮ. ಅರುವ ಅಂತಕ್ಕಂಥದ್ದು, ಅರು ಅಂತಕ್ಕಂಥದ್ದು ವಿವೇಕದ ಕೋಳಿ. ವಿವೇಕ ಯಾವಾಗ ಕೂಗ್ತದ? ಎದರದು ವಿವೇಕ? ಬಂಧುಗಳೇ, ಬರುದು ಹೋಗುದು ಇದೆ, ಹಿಂಗ ಮಾಡೋದು ಏನು ಕೊನೆಗೆ ಹೇಸ್ಕೊಳ್ಳೋದು? ಇನ್ನಾದರೆ ಹೇಸು ಬಾರದಿ ಭವಕ್ಕೆ ಅಂತ ಬರೀತಾರೆ, ಹೌದಿಲ್ಲ? ಹಂಗಾಗಿ ಹಿಂದೆ ಹೊಡಿತಿದ್ರು, ಮಟ್ಟಿ ಎತ್ಗಳು ಹಿಂದೆ ಬರ್ತಿದ್ದು ಮುಂದೆ ಹೋಗ್ತಿದ್ದು, ಹಿಂದೆ ಬರ್ತಿದ್ದು ಮುಂದೆ ಹೋಗ್ತಿದ್ದು, ಹೌದಲ್ಲ? ಹಿಂಗ ಜೀವನ ಆಗೋದು ಏನು ಕೊನೆಗೊಳ್ಳುದಿದು? ನೀವು ಬಹಳ ಮಂದಿ ಏನು ಮತ್ತೆ ಬರ್ಬೇಕಂತ ಆಸೆ ಪಟ್ಟಿರೋ ಸಾಕಂದಿರಿ, ಸಾಕನವ್ರಲ್ಲ. 80 ವರ್ಷ ಅಜ್ಜ ಕೇಳ್ಬೇಕ್ರ, ಏನ್ ಅಜ್ಜ ಏನೊಂದು ಮದುವೆ ಮಾಡೋಣ ಅಂದ್ರ ನನಗ್ಯಾರು ಕೊಡ್ತಾರೋ ತಮ್ಮ ಅಂತಾರ. ಕೊಟ್ರ ಮಾಡ್ಕೊಳವಂತ. ಇನ್ನಾದರೂ ಹೇಸಬಾರದಿ ಭವಕ್ಕೆ ಅಂತ ಬರೀತಾರ. ಅದಕ್ಕೆ ಪುಣ್ಯಾತ್ಮರೇ ದೊಡ್ಡದು ದೊಡ್ಡದು ಅಂತ ಹೇಳ್ಯಾರ. ಯಾವಾಗ ಮನುಷ್ಯ ಜನ್ಮ ದೊಡ್ಡದಾಗ್ತದ, ಯಾವಾಗ ಪುಣ್ಯಾತ್ಮರು ಉನ್ನತಿಗೆ ಹೋಗ್ತದೆ ಈ ಬದುಕು ಅಂತ ಕೇಳಿದ್ರ, ಮತ್ತೊಮ್ಮೆ ಭವಕ್ಕೆ ಬಾರದಂತ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೊಮ್ಮೆ ಭವಕ್ಕೆ ಬಾರದಂತ ಅರುವನ್ನ ಯಾವಾಗ ತಿಳ್ಕೋತಾನ ಅವಾಗ ಮನುಷ್ಯ ಧನ್ಯ ಆಗಲಿಕ್ಕೆ ಬರ್ತಾನೆ. ಇದಕ್ಕೆ ಮೋಕ್ಷ ಅಂತ ಕರೆದಾರ, ಇದಕ್ಕೆ ಮುಕ್ತಿ ಅಂತ ಕರೆದಾರ. ಬಿಡುಗಡೆ ಆಗಲಿಕ್ಕೆ ಬಂಧುಗಳೇ, ಇನ್ನ ಎಲ್ಲ ತಿರುಗಿ ತಿರುಗಿ ಬಂದಿದೆ, ಒಂದು ಉಳಿದಿಲ್ಲ. ಏಸು ಜನ್ಮ ತಿರುಗಿದೆಯೇ ಅಂತ ಕೇಳಿದ್ರೆ ಈ ಇರ್ತಕ್ಕಂಥ ಭೂಮಿಯನ್ನ ಕಣಕಣ ಮಾಡಿ ಆಗಿ ಹಾರಿಸಿದ್ರ ಎಷ್ಟು ಆಗ್ತದ ಅಷ್ಟು ಪುಣ್ಯಾತ್ಮರೇ.
ಅಷ್ಟು ಯವಣಿಯನ್ನು ತಿರುಗಿ ಬಂದಿದೆಯತ್ತ. ಅದಕ್ಕೆ ಕೊನೆಗೆ ನಿನಗೆ ಬಹಳ ಕಿಮ್ಮತ್ತಿನ ಒಂದು ಅವಕಾಶವನ್ನು ಕೊಟ್ಟಾನ. ಬಹಳ ಕಿಮ್ಮತ್ತಿನ ಅವಕಾಶ. ದನ ಕರ ಪಶು ಪಕ್ಷಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುದಿಲ್ಲ, ತನ್ನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಬರುದಿಲ್ಲ. ಏನು ಬರ್ತದ್ರಿ? ಇದು ಎದರಿಂದ ತಯಾರಾಗೈತಿ ಅಂತ ಕೇಳಿದ್ರೆ ಬಂಧುಗಳೇ, ಈ ಶರೀರ ತಯಾರ ಆಗಬೇಕಾಗಿತ್ತು. ಅದಕ್ಕೂ ಅಲ್ಲಮರು ಬರೀತಾರ, ಐವರು ಸಂಘದಿಂದ ನಾನು ಬಂದೆನಯ್ಯ, ಐವರು ಸಂಘದಿಂದ ನಾನು ಬಂದೆನಯ್ಯ, ಐವರು ಸಂಘದಿಂದ ನಾನು ಮಿಂದೆನಯ್ಯ. ಈ ಐವರು ಅವರವರ ಬಟ್ಟೆಯಲ್ಲಿ ಹೋದರು. ಬಟ್ಟೆ ಅಂದ್ರೆ ದಾರಿ. ನಾನೊಬ್ಬನೇ ಉಳಿದೆನಲ್ಲ, ನಿಸ್ಸಂಗಿ ಆದೆನೆಲ್ಲ. ನಿರಂಜನ ಅಂತ ಬರೀತಾರ ಪುಣ್ಯ. ಘನವು ಕಂಡೆ, ಘನವು ಕಂಡೆ, ನಿತ್ಯ ನಿರಂಜನವಾಗಿರ್ತಕ್ಕಂಥ ಘನವು ಕಂಡೆ. ಯಾರು ನೀವು ಹೇಳವ್ರಿ? ಹೇಳವ ಬೇಕರ್ಲೆ. ಐವರು ಸಂಘದಿಂದ ನಾನು ಬಂದೆ. ಪಂಚತತ್ವದಿಂದ ಕೂಡಿರ್ತಕ್ಕಂಥ ಬೆಂಕಿದ ಬೆಂಕಿಗೆ, ನೀರಿಂದ ನೀರಿಗೆ, ಗಾಳಿದ ಗಾಳಿಗೆ, ಮಣ್ಣಿಂದ ಮಣ್ಣಿಗೆ ಹೋತದು. ಅವ್ರ ಸಂಘದಿಂದ ಬನ್ನಿ, ಅವ್ರ ಸಂಘದಿಂದ ಮಿಂದೆ, ಕೊನೆಗೆ ಅವರೆಲ್ಲ ಹೋದ್ರು, ನಾನೊಬ್ಬನೇ ಉಳಿದೀನಿ ಅಂತಕ್ಕಂಥದ್ದು ಹೇಳಾಕತ್ಯಾನ. ಹೇಳಾಮ ಯಾರು? ಇದು ನಿನಗೆ ಗೊತ್ತಾಗಬೇಕಾಗಿತ್ತಂದ್ರ, ಮೋಕ್ಷ ಅಂತಕ್ಕಂಥ ಪ್ರಾಪ್ತಿ ಆಗಬೇಕಾಗಿತ್ತಂದ್ರ ನೀನೇನ್ ಮಾಡಬೇಕು? ಪುಣ್ಯಾತ್ಮರೇ, ಅರಿತವರ ಸಂಘ ಅನುಗಾಲ ಇರಬೇಕಂತ ಹೇಳ್ತಾರೆ. ಅರಿತವರ ಸಂಘ ಹೆಂಗ ಅರಿತವ್ರಿ? ಸಜ್ಜನ ಅಂತ ಕರೆದಾರವ್ರು. ಸಜ್ಜನರ ಸಂಘ ಹೆಜ್ಜೇನು ಸವೆದಂತೆ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಅಂತ ಬರೀತಾರೆ. ಎಷ್ಟು ಅಪರೂಪ ಶಬ್ದ ಬಳಸ್ಯಾರ. ಸಾರ ಸಜ್ಜನರ ಸಂಘ. ತಿಳ್ಕೊಂಡವ್ರು. ಸಾರಂದ್ರ ಜ್ಞಾನವನ್ನು ಪಡ್ಕೊಂಡವ್ರು. ಅದಕ್ಕೆ ಎಲ್ಲಮ್ಮರು ಹೇಳಿಲ್ಲ, ಈ ಜಗತ್ತಿನಾಗಿರ್ತಕ್ಕಂಥದ್ದು ಎಲ್ಲ ನಿನ್ನ ಒಡವೆ ಯಾವುದಲ್ಲಿವ ನಿನಗೆ ವಿಧಿ ಅಂತ ಹೇಳ್ಯಾರ ಅವರು. ಭೂಮಿ, ಶೀಮಿ, ಮಡದಿ, ಮಕ್ಕಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಅದು ಕೆಡಗುಡಿಸಿ ಧರಿಸಿದ್ದಾದರೆ ಈ ಗುಹೇಶ್ವರ ಲಿಂಗದಲ್ಲಿ ನಿನ್ನಂತ ಶ್ರೀಮಂತಿಲ್ಲ ಅಂತ ಹೇಳ್ಯಾರ. ಅದನ್ನು ಗಳಿಸ್ಬೇಕಾದ್ರೆ ಯಾವ ಬಾಜಾರಕ್ಕೆ ಹೋಗ್ಬೇಕ್ರಿ? ನಾವ್ ಎಲ್ಲಿ ವ್ಯಾಪಾರ ಮಾಡ್ಬೇಕು? ಅಂತ ಶೆಟ್ಟಿ ಯಾವದನ್ರಿ ಇಲ್ಲಿ? ಅಂತ ಶೆಟ್ಟಿನ ಕುರಿತ ಪುಣ್ಯಾತ್ಮರೇ ಸರಿಪ ಹೇಳ್ತಾನ, ಎಂತಾವ ಗುರುನಾಥನೋ ಬಹಳ ಅಂತಃಕರಣ ಉಳ್ಳಾತನು, ಕಾಂತಿನಿ ಬಾ ಎಂದ ಏಕಾಂತ ಕರೆದೊಯ್ದು. ಎಂತ ಮಾತೇಳಿ ನೋಡ್ಬೇಕು. ಅರಕೇರಿ ಸಿದ್ದಪ್ಪ ಮಹಾರಾಜರಿಗೆ ದೀಕ್ಷಾ ಪಡೆಯುವಂತ ಪ್ರಸಂಗ ಬರ್ತದ. ಲಚ್ಚಾಣಕ್ಕೆ ಹೋದ್ರಿ ಇವ್ರು. ಪ್ರಸಂಗ ಏನು ಅಂತ ಕೇಳಿದ್ರೆ, ಸಾಕ್ಷಾತ್ ಅಮ್ಮೋಗ ಸಿದ್ದನ ಜೋಡಿ ಮಾತಾಡುತ್ತಿದ್ದ ಶೇಡಿ ಕಲಿಸಿಟ್ಟ ಕಡುಬಾಗಿದ್ದು ಉಂಡುದ್ರು. ಯಪ್ಪ ನೀನೇ ಭೇಟಿ ಆದ ಬಳಿಕ ಮತ್ತಿನ್ ನನಗೆ ಯಾರದ ಗೋಡಿವೈತಿ ಅಂದ. ನಾನ ಭೇಟಿಯಾಗೇನ ಕರೆ, ನನ್ನ ಗುರು ಹಿಡಿಬೇಕಾದ್ರೆ ನೀ ಗುರುಪುತ್ರ ಆಗಬೇಕಾಗ್ತದೆ. ಸಜ್ಜನ ಗುರುವಿನಿಂದ ಮಜ್ಜನ ಮಾಡ್ಕೋಬೇಕಾಗ್ತದ. ಅವಾಗ ನಿನಗ ಉಜ್ವಲವಾಗಿರ್ತಕ್ಕಂಥ ಜ್ಯೋತಿ ಪ್ರಕಾಶ ನಿನಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಹೋಗ್ಬೇಕು? ಲಚ್ಚಾಣಕ್ಕೆ ಹೋಗು. ಲಚ್ಚಾಣಕ್ಕೆ ಆ ದಿವಸ 100 ಮಂದಿಗೆ ದೀಕ್ಷೆಯನ್ನು ಕೊಡುತ್ತಾರೆ. ಸ್ವಲ್ಪ ಇವರಲ್ಲಿ ಸಂಶಯ ಬಂತು. ಸೂಕ್ಷ್ಮ ನೋಡ್ರಿ, ಸಂಶಯ ರೀ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಎಲ್ಲ ಸಂಶಯ ಬೇರೆ, ಕರೆ ಈ ಜಾತಿ ಅಂತ ಏನು ಬಂದತಿಲ್ಲ, ಇದು ಭಾಳ ಕೆಟ್ಟ ಮನೆ ಕೆಡಿಸೈತಿ, ಮನ ಕೆಡಿಸೈತಿ, ವನ ಕೆಡಿಸೈತಿ, ಊರು ಕೆಡಿಸೈತಿ, ದೇಶ ಕೆಟ್ಟ ಹಾಳಾಗಿ ಹೋಗಿತ್ತು. ಜಾತಿ ಹೇಳ್ಯಾರ, ಜಾತಿ ಹೀನನ ಮನೆ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ಯಾರ. ಬೈಪಟ್ಟು ಮಾಡಿದ್ವು, ಒಳಗ ಪಾಠ ಆಗಿಲ್ಲ. ಅದು ಹೊರಗ ಮಾಡಾಕತ್ತಿದ್ವಿ ನಾವು. ಒಳಗ ಮಾಡ್ಕೊಂಡು ಅವನು ಸಂಘ ಮಾಡು, ಒಳಗ ಮಾಡ್ಕೊಂಡು ಅವನು ಸಂಘ ಮಾಡು. ಅವಾಗ ನಿನ್ನ ಬದುಕು ಪುಣ್ಯಾತ್ಮರೇ ಕಣ್ಣು ಮುಚ್ಚಿದ್ರು ಕೂಡ. ಗಿರೀಶ್ ಕಾರ್ನಾರ್ ಬರೀತಾರ, ಕತ್ತಲಿ ಒಳಗ ಸಾಗಾಕ ಬರ್ತದ, ಬೆಳಕು ಅವಶ್ಯಕತೆ ಇಲ್ಲ. ಈಗ ಬಂದಾವಿವು, ಅವಾಗೆಲ್ಲ ರಾತ್ರಿ ಹಿರಿಯರು ಅಡ್ಡಾಡ್ತಿದ್ರು, ರಸ್ತೆ ಕೂಡ ನಡೀತಿದ್ರಲ್ಲ. ಕತ್ತಲಿ ಒಳಗೆ ಸಾಗಾಕ ಬರ್ತದ, ಕಣ್ಣು ಮುಚ್ಚಿ ಹೋಗಾಕ ಬರ್ತದ. ಆದ್ರೆ ಬದುಕಿಗೆ ಗುರಿ ಮತ್ತು ಗುರು ಇರಲಿಲ್ಲ ಅಂದ್ರ ನಿನಗೆ ಸಾಗಲಿಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತು. ಗುರಿ ಬೇಕು, ಕನಸ ಬೇಕು. ಏನು ಕನಸ?
ಈ ಬದುಕು ಶುಚಿ ಆಗಬೇಕಾದ್ರೆ, ಈ ಬದುಕು ಹದ ಆಗಬೇಕಾಗಿತ್ತಂದ್ರೆ, ಮುದಗೊಳ್ಳಬೇಕಾಗಿತ್ತಂದ್ರೆ ಯಾರಿಂದ ಆಗ್ತದೆ ಅಂತಕ್ಕಂಥದ್ದು ಒಂದಿಷ್ಟು ತಳಮಳ ಚಾಲು ಆಗ್ಬೇಕು. ತಳಮಳ ಆತಿಲ್ಲ. ಹೋದ್ರು ಇವಂದ ನಾನು ಒಡೆಯರ, ಅವರು ಪಂಚಾಳ ಬಡಿಗೆರು, ಅವರಿಂದ ಹೆಂಗ ದೀಕ್ಷೆ ತಗೊಲಿ ಹತ್ತಿತ್ ನೋಡ್ರಿ. ಊರಿಂಗೆ ದಾರಿ 6 ತೋರಿದಿನಂತೂ ಬರೀತಾರಿಲ್ಲ, ಹೇಳ್ತಾರಲ್ಲ. ಆ ತರ ಹೂವಾದ್ರೆ ನಾತು ಒಂದಿದ್ದರೆ ಸಾಕು ಅಂತ ಹೇಳ್ತಾರೆ. ಅವಾಗ ಗುರು ಬಹಳ ಸಮರ್ಥಿದ್ದ ಪುಣ್ಯಾತ್ಮರಿ. ಅದಕ್ಕೆ ಶ್ರೋತ್ರಿ ಬ್ರಹ್ಮನಿಷ್ಠ ಅಂತ ಕರೀತಾರೆ. ಒಂದು ಶ್ರೀ ತಯಾರಾಗಬೇಕಾದ್ರೆ 6 ಲಕ್ಷಣಗಳು ಬರ್ತಾವ. ನಾವು ಹಂಗ ಹಚ್ಚೋಗೊತ್ತು ಕೂತೀವಿ, ಶ್ರೀ ಶ್ರೀ ಅಂತ ಬರಿತೀವಿ. ಅದರಂದು ಒಂದು ನಂಬಲ್ಲೇ ಇಲ್ಲ ಕರೆ ಎಂದು ಬರಿದ ಮಾಡಿದೀನಿ. ಸಿದ್ದಪ್ಪಗೆ ಹೇಳಿದ 1 ನಿಮಿಷ ಕಣ್ಣು ಮುಚ್ಚಂದ್ರು. ಕಣ್ಣು ಮುಚ್ಚಿದ್ದ. 1 ನಿಮಿಷ ಆಗ್ಬೇಕು, ತೆಗೆದು ನಿನ್ನ ದೃಷ್ಟಿ ತೆಗೆದು ನೋಡಂದ. ಸಾಕ್ಷಾಂತ ಅಮ್ಮೋಘ ಸಿದ್ಧನ ರೂಪ ತಗೊಂಡು ಮುಂದೆ ನಿತ್ಯದ ಬಂಧುಗಳು ರೂಪ ತಗೊಂಡು ನಿಂತಿದ್ದ. ಇಂಥವ್ರಿಂದ ನಮ್ಮ ಬದುಕು ಸುಂದರ ಆಗ್ತದಿಲ್ಲ, ಸಜ್ಜನ ಆಗ್ತದಿಲ್ಲ. ಅದಕ್ಕೆ ಶರೀಫ ಹೇಳಿದ, ಎಂತಾಮ ಗುರುನಾಥನು ಬಹಳ ಅಂತಃಕರಣ ಉಳ್ಳಾತನು ಕೇಳ.